ಓಂ ಭೇದ ವ್ಯಪದೇಶಾಚ ಓಂ ಮೊದಲನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರಗಳ ಅರ್ಥಗಳನ್ನು ಮಾತ್ರ ನಾವೀಗ ನೋಡ್ತಿದ್ದೇವೆ. ಆನಂದಮಯ ಅಧಿಕರಣಕ್ಕೆ ಸಂಬಂಧಪಟ್ಟ ಸೂತ್ರ ಇದು. ಆ ಆನಂದಮಯಾಧಿಕರಣದಲ್ಲಿ 6ನೇ ಆನಂದಮಯಾಧಿಕರಣದಲ್ಲಿ 6ನೇ ಸೂತ್ರ. ಅದಕ್ಕೆ ದ್ವೈತ ದರ್ಶನದಲ್ಲಿ ಏನು ಅರ್ಥ ಆಗ್ತದೆ ಅಂತನ್ನೋದನ್ನು ಈಗ ನೋಡಬೇಕಾಗಿದೆ. ತೈತ್ರಿಯ ಉಪನಿಷತ್ತಿನ ಒಂದು ಭಾಗವಾದಂತಹ ಬ್ರಹ್ಮಾನಂದ ವಲ್ಲಿಯಲ್ಲಿ ಚತುರ್ಮುಖ ಬ್ರಹ್ಮ ಮೊದಲಾದ ಜೀವರು, ಹಾಗೆ ಆನಂದಮಯನಾದಂತಹ ಒಂದು ತತ್ವ ಭಗವಂತ, ಇವರೆಲ್ಲರಿಗೂ ಕೂಡ ಭೇದವನ್ನು ಹೇಳುವ ಧರ್ಮಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಭೇದವನ್ನು ಸಾಧಿಸುವ ಧರ್ಮಗಳನ್ನು. ರುದ್ರನ ಆನಂದಕ್ಕಿಂತ ಚತುರ್ಮುಖ ಬ್ರಹ್ಮನ ಆನಂದ ಬಹಳ ದೊಡ್ಡದು. ಆದರೆ ಆ ಪರಮಾತ್ಮನ ಆನಂದಕ್ಕಿಂತ ಈ ಚತುರ್ಮುಖ ಬ್ರಹ್ಮನ ಆನಂದಕ್ಕಿಂತ ಪರಮಾತ್ಮನ ಆನಂದ ಬಹಳ ದೊಡ್ಡದು ಅಂತ ಹೀಗೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ. ತ್ಯಯೇಷತಂ ಪ್ರಜಾಪತಿಯ ಆನಂದ ಇತ್ಯಾದಿ ರೂಪದಿಂದ. ಹೀಗೆ ಭಗವಂತನ ಆನಂದ ಅದು ಅನಂತವಾಗಿರೋದ್ರಿಂದ, ಭೇದಕ ಧರ್ಮಗಳಿರೋದ್ರಿಂದ, ಭೇದವನ್ನು ಸಾಧನೆ ಮಾಡಲಿಕ್ಕೆ ಬೇಕಾದ ಧರ್ಮಗಳನ್ನು ಹೇಳಿರೋದ್ರಿಂದ ಆನಂದಮಯ ಅಂದರೆ ವಿಷ್ಣುವಂತನೇ ನಾವು ತೀರ್ಮಾನ ಮಾಡಬೇಕೆ ಹೊರತು ಈ ಬ್ರಹ್ಮ ಅಂತ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಚತುರ್ಮುಖ ಬ್ರಹ್ಮಾದಿಗಳು ಆನಂದಮಯರು ಅಂತ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ತಾತ್ಪರ್ಯ. ಮತ್ತೆ ಭೇದವನ್ನು ತಿಳಿಯುವುದು ಏನಿದೆ ಅದೊಂದು ದೊಡ್ಡ ಸಾಧನೆ, ಮಹಾ ದೊಡ್ಡ ಪುರುಷಾರ್ಥ. ಅದು ಪುರುಷಾರ್ಥಗಳಿಗೆ ಸಾಧನ ಅಂತ ಅನ್ನೋದನ್ನು ತೋರಿಸಿದ್ದಾರೆ. ಈ ಭೇದ ವ್ಯಪದೇಶಾಚ ಅನ್ನೋ ಸೂತ್ರದಲ್ಲಿ ತೋರಿಸ್ತಾ ಇರುವುದೇನಿದೆ ಇದು ಹೇತ್ವಂತರ. ಬ್ರಹ್ಮಾದಿಗಳು ಯಾರೂ ಆನಂದಮಯರಲ್ಲ. ಚತುರ್ಮುಖ ಬ್ರಹ್ಮಾದಿಗಳು, ಪ್ರಕೃತಿ ಮೊದಲಾದವರು ಯಾರೂ ಕೂಡ ಆನಂದಮಯರಲ್ಲ. ಕೇವಲ ಪರಮಾತ್ಮನೇ ಆನಂದಮಯ ಅಂತ ತೋರಿಸುವಂತಹ ಮತ್ತೊಂದು ಸೂತ್ರ ಅಷ್ಟೇ ಇದು. ಆದ್ದರಿಂದ ಭೇದ ವ್ಯಪದೇಶಾಚ ಅಲ್ಲಿ ಚಕಾರ ಅನ್ನುವುದು ಸಮುಚ್ಚಯ ಅನ್ನೋ ಅರ್ಥವನ್ನು ಹೇಳ್ತದೆ. ಭೇದ ವ್ಯಪದೇಶಾತ್ ಅಂದರೆ ಪರಮಾತ್ಮನಿಗೂ ಉಳಿದ ಜೀವರಿಗೂ ಭೇದದ ಒಂದು ವ್ಯಪದೇಶ ಅಂದರೆ ವ್ಯವಹಾರ ಅಥವಾ ಉಪದೇಶ ಅಂತ ತಿಳ್ಕೋಬಹುದು. ಇವರಿಬ್ಬರಿಗೂ ಭೇದವನ್ನೇ ತಿಳ್ಕೋಬೇಕು ಅನ್ನುವ ಸಂಗತಿಯು ಕೂಡ ಶಾಸ್ತ್ರದಲ್ಲಿ ಬಂದಿದೆ. ಅದರಿಂದ ಭೇದ ವ್ಯಪದೇಶವೂ ಇರುವುದರಿಂದ ವಿಷ್ಣು ಏವ ಅಂತ ಪಕ್ಷ, ಆನಂದಮಯ ಅಂತ ಸಾಧ್ಯ. ವಿಷ್ಣು ಏವ ಆನಂದಮಯ ಅಂತ ಸಾಧ್ಯ. ಯಾಕೆಂದರೆ ಭಿನ್ನತ್ವಾತ್, ಚತುರ್ಮುಖಾದಿಭ್ಯ ಭಿನ್ನತ್ವಾತ್ ಅಂತ ನಾವು ಅನುಮಾನ ಪ್ರಯೋಗ ಮಾಡಬಹುದು. ಭಿನ್ನನಾಗಿರುವುದರಿಂದ ಅಂತ. ಅಥವಾ ಭಿನ್ನ ಎಂಬುದಾಗಿ ವ್ಯವಹಾರಕ್ಕೆ ಭಿನ್ನ ಎಂಬುದಾಗಿ ಪ್ರತಿಪಾದನೆ ಮಾಡುವ ವೇದವಾಕ್ಯಗಳಿಂದ ಪ್ರತಿಪಾದ್ಯ. ಭೇದ ಸಾಧಕ ವೇದವಾಕ್ಯ ಪ್ರತಿಪಾದ್ಯತ್ವಾತ್ ಅಂತಲೂ ಹೇತುವನ್ನು ಪ್ರಯೋಗ ಮಾಡಬಹುದು. ಈ ಎರಡನೇ ಥರದ ಹೇತುವನ್ನು ಪ್ರಯೋಗ ಮಾಡಿದರೆ ಅಂದರೆ ಭೇದ ಸಾಧಕ, ಭೇದ ಸಮರ್ಥಕ, ಹೇತು ಪ್ರತಿಪಾದ್ಯ, ಶ್ರುತಿ ಪ್ರತಿಪಾದ್ಯತ್ವಾತ್ ಅಂತ ಅನುಮಾನ ಪ್ರಯೋಗ ಮಾಡಿದರೆ ಅದು ಭೇದ ವ್ಯಪದೇಶಾಚ ಅನ್ನುವ ಈ ಸೂತ್ರಕ್ಕೆ ಹೆಚ್ಚು ಸಂಬಂಧಿಸಿದಂತಾಗ್ತದೆ. ಭಿನ್ನತ್ವಾತ್ ಅಂತ ಮಾಡಿದರೂ ತಪ್ಪಲ್ಲ, ನೇರವಾಗಿ ಭೇದವನ್ನೇ ಹೇಳಿದಂಗೆ ಆಗ್ತದೆ. ಅದರ ಬದಲು ಭೇದವನ್ನು ಪ್ರತಿಪಾದನೆ ಮಾಡುವ ವೇದವಾಕ್ಯದಿಂದ ಇವನು ಪ್ರತಿಪಾದಿತ ಅಂತ ಹೀಗೆ ತಿಳ್ಕೊಂಡ್ರೆ ಇನ್ನಷ್ಟು ಸುಲಭ ಆಗ್ತದೆ. ಹೀಗೆ ಚಕಾರದಿಂದ ಇನ್ನೊಂದು ಯುಕ್ತಿಯನ್ನು ತಿಳಿಸಿದ್ದಾರೆ ಅಂತ ತಿಳ್ಕೋಬೇಕು. ಅದನ್ನೇ ನಾವು ಅನುಮಾನದಲ್ಲಿ ಸೇರಿಸಬೇಕಾದ್ದಿಲ್ಲ. ಅದನ್ನು ಕೇವಲ ನಾವು ತಿಳ್ಕೊಳ್ಳೋದಷ್ಟೇ. ಅನುಮಾನದಲ್ಲಿರುವುದು ಭೇದ ಸಮರ್ಥಕ ಶ್ರುತಿ ಪ್ರತಿಪಾದ್ಯತ್ವ ಅಂತಿಷ್ಟೇನೆ. ಇದು ಭೇದವನ್ನು ಸಾಧನೆ ಮಾಡುವ ಅನುಮಾನ ಆಯಿತು. ಪರಮಾತ್ಮನಿಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವವನ್ನು ಸಾಧನೆ ಮಾಡುವ ಒಂದು ಅನುಮಾನವನ್ನು ಕೂಡ ನಾವು ಈ ಸೂತ್ರದಿಂದ ತಿಳ್ಕೋಬಹುದು. ವಿಷ್ಣು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಬ್ರಹ್ಮಾದಿಭ್ಯ ಭಿನ್ನತ್ವಾತ್ ಅಥವಾ ಭೇದ ಸಮರ್ಥಕ ಶ್ರುತಿ ಪ್ರತಿಪಾದ್ಯತ್ವಾತ್ ಅಂತ ಹೀಗೆ ತಿಳ್ಕೊಂಡ್ರೆ ಆವಾಗ ಆ ಪರಮಾತ್ಮನಲ್ಲಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವವನ್ನು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ವೇಳೆ ಅಭೇದ ಇದ್ದರೆ, ಜೀವನಿಗೂ ಪರಮಾತ್ಮನಿಗೂ ಅಭೇದವಿದ್ದರೆ, ಆವಾಗ ಜೀವ ದುರ್ಗುಣ ಅಲ್ಪಗುಣ ಅಂತ ನಮಗೆ ಅನುಭವ ಸಿದ್ಧ ಇರೋದರಿಂದ
ಅವನಿಂದ ಅಭಿನ್ನನಾದ ಪರಮಾತ್ಮನಿಗೆ ಅನಂತ ಕಲ್ಯಾಣಗೊಂಡು ಪರಿಪೂರ್ಣತ್ವವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಭೇದವನ್ನು ಸಾಧನೆ ಮಾಡಿದರೆ ಅದು ಸುಲಭ ಆಗ್ತದೆ. ಹೀಗೆ ಭೇದವನ್ನು ಸಾಧನೆ ಮಾಡಲಿಕ್ಕೆ ಕೂಡ ಅದನ್ನು ತಿಳ್ಕೊಳ್ಬಹುದು. ಆ ಬಳಿಕ ಕಾಮಾಚ್ಯ ನಾನುಮಾನಾಪೇಕ್ಷ ಅಂತ ಸೂತ್ರ. ಇದು 18ನೇ ಸೂತ್ರ. ಇದರಲ್ಲಿ ಈ ಭೇದವನ್ನು ಸಾಧನೆ ಮಾಡಿರುವ ನಮ್ಮ ಶ್ರುತಿಗಳೇನಿವೆ ಅವಕ್ಕೆ ಜೀವೇಶ್ವರ ಅಭೇದ ಸಾಧಕವಾದಂತಹ ಅನುಮಾನದ ವಿರೋಧ ಇದೆಯಲ್ಲ ಅಂತ ಪೂರ್ವ ಪಕ್ಷದವರು ಏನಾದರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಹೇಳುವಂಥ ಸೂತ್ರ ಇದು. ನ ಅನುಮಾನ ಅಪೇಕ್ಷೆ. ಇಂಥ ಅತೀಂದ್ರಿಯ ವಿಷಯಗಳಲ್ಲಿ ಅನುಮಾನದ ಅಪೇಕ್ಷೆ, ಅನುಮಾನದ ಪ್ರವೃತ್ತಿ ಅಥವಾ ಅನುಮಾನದ ಅವಶ್ಯಕತೆ ಅಂತನ್ನುವುದು ಇಲ್ಲವೇ ಇಲ್ಲ. ಯಾಕೆಂದರೆ ಕಾಮಾತ್ ಅನುಮಾನಗಳು ಬೇಕಾಬಿಟ್ಟಿಯಾಗಿ ವರ್ತಿಸುವುದರಿಂದ, ಅನುಮಾನಗಳು ಬೇಕಾಬಿಟ್ಟಿಯಾಗಿ ತಮ್ಮ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಪ್ರವೃತ್ತಿ ಮಾಡುವುದರಿಂದ, ಅನುಮಾನಗಳೇ ಪ್ರವೃತ್ತಿ ಮಾಡ್ತವೆ ಅಂತಲ್ಲ, ಅನುಮಾನಗಳನ್ನು ಪ್ರಯೋಗ ಮಾಡುವ ವ್ಯಕ್ತಿಗಳು ತಮ್ಮ ತಮ್ಮ ಮನಸ್ಸಿನಲ್ಲಿರುವ ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಸಾಧ್ಯವನ್ನೇ ಸಾಧನೆ ಮಾಡಲಿಕ್ಕೆ ಅನುಮಾನಗಳನ್ನು ಉಪಯೋಗ ಮಾಡಿಬಿಡ್ತಾರೆ. ಆದ್ದರಿಂದ ಅನುಮಾನಗಳು ಯಾವತ್ತೂ ಕೂಡ ವಸ್ತುಸ್ಥಿತಿಯನ್ನು ಹೊಂದಿಕೊಂಡಿರ್ತವೆ ಅಂತಿಲ್ಲ. ಅವು ಆಯಾ ವ್ಯಕ್ತಿಯ ಅಭಿಪ್ರಾಯಗಳನ್ನು, ಅವನ ಅಪೇಕ್ಷೆಗಳನ್ನು ಹೊಂದಿಕೊಂಡಿರ್ತವೆ. ಆದ್ದರಿಂದ ಯಥಾಕಾಮಂ ಅನುಮಾತಂ ಶಕ್ಯತೆ, ಭಾಷ್ಯದಲ್ಲಿರುವ ವಾಕ್ಯದಂತೆ ಅವರವರ ಇಚ್ಛೆಗೆ ತಕ್ಕಂತೆ ಅನುಮಾನ ಮಾಡಲಿಕ್ಕೆ ಶಕ್ತಿ ಇರುವುದರಿಂದ ಅತಃ ನ ತತ್ವೇ, ಈ ಅತೀಂದ್ರಿಯವಾದ ಸಂಗತಿಯಾಗಲಿ ಅಥವಾ ಲೌಕಿಕವಾದ ಸಂಗತಿಯಾಗಲಿ, ತತ್ವ ಅಂದರೆ ಫ್ಯಾಕ್ಟ್, ಯಾವುದೇ ವಸ್ತುಸ್ಥಿತಿಯನ್ನು ಸಾಧನೆ ಮಾಡಲಿಕ್ಕೆ ಅನುಮಾನದ ಪೃಥಕ್ ಅನುಮಾನ, ಪ್ರತ್ಯಕ್ಷ ಮತ್ತು ಆಗಮಗಳ ಬೆಂಬಲವಿಲ್ಲದ, ಅವುಗಳ ಎದುರು ಪೈಕಿ ಯಾವುದಾದ್ರೂ ಒಂದಾದ್ರದ್ದು ಬೆಂಬಲ ಇರಬೇಕು. ಅದೇನೂ ಇಲ್ಲದೆ ಹೋದರೆ ಅಂಥ ಅನುಮಾನವು ನ ಅಪೇಕ್ಷತೆ. ಆ ಅನುಮಾನವನ್ನು ಯಾರೂ ಕೂಡ ಅವಲಂಬಿಸುವುದಿಲ್ಲ ಜ್ಞಾನಿಗಳು. ಆ ಥರ ಮಾಡಬಾರದು ಅಂತ ಅದರ ತಾತ್ಪರ್ಯ. ಚ ಅನ್ನೋದು ಕೂಡ ಅವರು ಅದ್ವೈತಗಳು ಮಾಡಿರುವಂತಹ ಮತ್ತೊಂದು ಆಕ್ಷೇಪಕ್ಕೆ ಸಮಾಧಾನ ಹೇಳುವಂತಹ ಶಬ್ದ. ಅನುಮಾನಗಳು ಯಾವತ್ತೂ ಕೂಡ ತಮ್ಮ ಇಚ್ಛೆಯಂತೆ ಪ್ರವೃತ್ತಿ ಮಾಡುವುದರಿಂದ ಕೂಡ, ಆಯಾ ವ್ಯಕ್ತಿಗಳ ಇಚ್ಛೆಯಂತೆ ಪ್ರವೃತ್ತಿ ಮಾಡುವುದರಿಂದ ಕೂಡ ಅನುಮಾನಾಪೇಕ್ಷ ಅನುಮಾನದ ಅಪೇಕ್ಷೆ ಇಲ್ಲವೇ ಇಲ್ಲ, ಅದನ್ನು ಸ್ವೀಕಾರ ಮಾಡಲೇಬಾರದು ಅಂತ ಅದರ ತಾತ್ಪರ್ಯ. ಭಾವಬೋಧ ಮೊದಲಾದ ಟಿಪ್ಪಣಿಗಳಲ್ಲಿ ನಾವು ಭೇದವನ್ನು ಸಾಧನೆ ಮಾಡುವಾಗ ಯಾವ ವೇದವಾಕ್ಯಗಳನ್ನು ಹೇಳಿದ್ದೀವಿ ಅದಕ್ಕೆ ಪ್ರತಿಯಾಗಿ ಅದ್ವೈತಗಳು ಏನು ಅನುಮಾನ ಪ್ರಯೋಗ ಮಾಡಬಹುದು ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ಒಂದು 2-3 ಥರದ ಅನುಮಾನಗಳಾಗ್ತವೆ. ವಿಮತಾನಿ ಶರೀರಾಡಿ ಮದ್ಭೋಗಾಯತನಾನಿ ಇತ್ಯಾದಿ ಅನುಮಾನಗಳು, ಅವುಗಳನ್ನು ತೋರಿಸಿದ್ದಾರೆ. ವಿಷ್ಣು ಅಥವಾ ಪರಂಬ್ರಹ್ಮ ಅಂತ ಪಕ್ಷ ಮಾಡಬೇಕು. ವಿಷ್ಣು ಏವ ಅಂತ ಮಾಡಿಕೊಂಡ್ರು ಅಡ್ಡಿ ಇಲ್ಲ. ಆನಂದಮಯ, ವಿಷ್ಣುವೇ ಆನಂದಮಯನಾಗಿದ್ದಾನೆ, ಆನಂದಮಯನಾಗಿದ್ದಾನೆ ಅಂತ ಸಾಧ್ಯ. ವಿಷ್ಣು ಅಂತ ಅದರ ಪಕ್ಷ. ಈ ಥರ ಮಾಡಿಕೊಂಡು ಅನುಮಾನ ಅಗಮ್ಯತ್ವಾತ್ ಅಂತ ಹೇತುವನ್ನು ಪ್ರಯೋಗ ಮಾಡಬೇಕು. ವಿಷ್ಣುವೇ ಆನಂದಮಯನಾಗಿದ್ದಾನೆ, ಯಾಕೆಂದರೆ ಅವನು ಅನುಮಾನದಿಂದ ಗಮ್ಯನಲ್ಲ. ಆದ್ದರಿಂದ ಅನುಮಾನದಿಂದ ಅಂದರೆ ಪ್ರತ್ಯಕ್ಷದ ಅಥವಾ ಆಗಮದ ಬೆಂಬಲ ಇಲ್ಲದೆ ಇರುವಂತಹ ಅನುಮಾನದಿಂದ ಅವನು ಗಮ್ಯನಲ್ಲ ಆದ್ದರಿಂದ ಅಂತ ಹೀಗೆ ಅನುಮಾನ ಪ್ರಯೋಗ ಮಾಡಬೇಕು. ಮತ್ತು ಇದು ಒಂದು ಅನುಮಾನ, ಇದನ್ನು ನೀವು ಬರ್ಕೊಳ್ಬಹುದು. ವಿಷ್ಣು ಅಂತ ಪಕ್ಷ ಅಥವಾ ವಿಷ್ಣು ಏವ ಅಂತ ಪಕ್ಷ, ಆನಂದಮಯ ಅಂತ ಸಾಧ್ಯ, ಅನುಮಾನ ಅಗಮ್ಯತ್ವಾತ್ ಅಥವಾ ಶಾಸ್ತ್ರೀಕ ಗಮ್ಯತ್ವಾತ್ ಅಂತಲೂ ಕೂಡ ಅದನ್ನು ತಿಳ್ಕೊಳ್ಬಹುದು. ಮತ್ತೊಂದು ಅನುಮಾನ ಮಾಡಬಹುದು, ವಿಷ್ಣು ಬ್ರಹ್ಮಾದಿ ಜೀವೇಭ್ಯ ಭಿನ್ನ ಅಂತ ಇನ್ನೊಂದು ಅನುಮಾನವನ್ನು ಕೂಡ ಮಾಡಬಹುದು. ವಿಷ್ಣು ಅಂತ ಪಕ್ಷ, ಬ್ರಹ್ಮಾದಿ ಜೀವೇಭ್ಯ, ಬ್ರಹ್ಮ ಮತ್ತು ಪ್ರಕೃತಿ ಹೀಗೆ ಯಾರನ್ನಾದರೂ ತಿಳ್ಕೋಬಹುದು. ಪ್ರಕೃತಿ ಬ್ರಹ್ಮಾದಿ ಜೀವೇಭ್ಯ, ಪ್ರಕೃತಿ ಚತುರ್ಮುಖ ಬ್ರಹ್ಮಾದಿ ಜೀವೇಭ್ಯ ಭಿನ್ನ ಅಂತ ಮತ್ತೊಂದು ಅನುಮಾನ. ಇಲ್ಲಿ ಭೇದವನ್ನೇ ಸಾಧನೆ ಮಾಡುವಂಥ ಸಾಧ್ಯವನ್ನು ನಾವು ಇಟ್ಕೊಂಡಿದ್ದೀವಿ.
ಹಿಂದೆ ವಿಷ್ಣುವಿಗೆ ಆನಂದಮಯತ್ವವನ್ನು ಸಾಧನೆ ಮಾಡಿದ್ವಿ ಹಿಂದಿನ ಅನುಮಾನದಲ್ಲಿ. ಈಗ ವಿಷ್ಣು ಪ್ರಕೃತಿ ಬ್ರಹ್ಮಾದಿಭ್ಯ ಭಿನ್ನ ಅಂತ ಭೇದವನ್ನು ಸಾಧನೆ ಮಾಡುವ ಅನುಮಾನವನ್ನು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಭೇದವೇ ಸಾಧ್ಯ. ಹೇತು ಯಾವುದು ಅಂದರೆ ಅಭೇದ ಸಾಧಕ ಅನುಮಾನ ಅಗಮ್ಯತ್ವಾತ್. ಅಭೇದ ಸಾಧಕವಾದ ಅನುಮಾನಗಳನ್ನು ನೀವೇನು ಹೇಳಿ ಹೊರಟಿದ್ದೀರಿ ಅದ್ವೈತಿಗಳು, ಅವುಗಳಿಂದ ಅವನು ಪ್ರತಿಪಾದ್ಯನ ಅಲ್ಲ. ಆದ್ದರಿಂದ ಅಭೇದ ಹೀಗೆ ಇನ್ನೊಂದು ಅನುಮಾನವನ್ನು ಕೂಡ ನೀವು ಬರ್ಕೊಳ್ಬಹುದು. ಗುಣಪೂರ್ಣತ್ವದ ಅನುಮಾನವನ್ನು ಇನ್ನೊಂದ್ಸರಿ ಮುಂದೆ ಹೇಳ್ತೇನೆ. ಈಗ ಈ ಅನುಮಾನಗಳನ್ನು ಮತ್ತೊಂದ್ಸರಿ ಗಮನಿಸಿ. ವಿಷ್ಣು ಏವ ಅಂತ ಪಕ್ಷ, ಆನಂದಮಯ ಅಂತ ಸಾಧ್ಯ. ಯಾಕೆಂದ್ರೆ ಹಿಂದಿನ ಎಲ್ಲ ಅನುಮಾನಗಳಲ್ಲೂ ಕೂಡ ಆನಂದಮಯತ್ವವನ್ನು ಸಾಧನೆ ಮಾಡುವ ಕೆಲಸವೇ ನಡೆದಿದೆ. ಆದ್ದರಿಂದ ಆನಂದಮಯತ್ವ ಅನ್ನೋದು ಸಾಧ್ಯ. ಶಾಸ್ತ್ರೈಕ ಗಮ್ಯತ್ವಾತ್ ಅಥವಾ ಅನುಮಾನ ಅಗಮ್ಯತ್ವಾತ್ ಇಲ್ಲಿ ಬಂದಿರುವುದು ಅದು ಅನುಮಾನ ಅಗಮ್ಯತ್ವಾತ್ ಅಂತ ಹೇತು. ಇದು ಒಂದು. ಇನ್ನೊಂದು, ವಿಷ್ಣು ಪ್ರಕೃತಿ ಚತುರ್ಮುಖಾದಿಭ್ಯ ಭಿನ್ನ ಅಂತ ಭೇದವನ್ನು ಸಾಧನೆ ಮಾಡುವ ಅನುಮಾನ ಇನ್ನೊಂದು. ಯಾಕೆಂದ್ರೆ ಅನುಮಾನಾಗಮ್ಯತ್ವಾತ್ ಅಂತ ಅದರ ಹೇತು. ಶಾಸ್ತ್ರದ ಬೆಂಬಲವಿಲ್ಲದ ಅನುಮಾನದಿಂದ ಗಮ್ಯನ ಅಲ್ಲ ಆದ್ದರಿಂದ ಅಂತ ಅದರ ಹೇತು. ಹೀಗೆ ಎರಡು ಥರದ ಅನುಮಾನಗಳನ್ನು ನಾವು ತಿಳ್ಕೊಳ್ಬಹುದು. ಇವು ಹಿಂದಿನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಒಟ್ಟಾರೆ ಎಲ್ಲಾ ಬ್ರಹ್ಮಸೂತ್ರಗಳು ಕೂಡ ಗುಣಪೂರ್ಣತ್ವವನ್ನು ಸಾಧನೆ ಮಾಡ್ತವೆ ಅಂತ ಇಟ್ಕೊಂಡ್ರೆ ವಿಷ್ಣು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಸಾಧ್ಯ. ವಿಷ್ಣು ಅಂತ ಪಕ್ಷ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಅದರ ಸಾಧ್ಯ. ಯಾಕೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂದರೆ ಅನುಮಾನ ಅಗಮ್ಯತ್ವಾತ್, ಶಾಸ್ತ್ರೀಕ ಗಮ್ಯತ್ವಾತ್. ನೀವು ಯಾವ್ಯಾವುದೋ ಪ್ರಯೋಗ ಮಾಡಿದ ಅನುಮಾನಗಳಿಂದ ಅವನು ಗಮ್ಯನಲ್ಲ, ಆದ್ದರಿಂದ ಅವನು ಗುಣ ಪರಿಪೂರ್ಣನಾಗಿದ್ದಾನೆ. ಅಲ್ಲಿ ಅನುಮಾನ ಅಗಮ್ಯತ್ವಾತ್ ಅಂತ ಇಲ್ಲಿವರೆಗೆ ನಾವು ಪ್ರಯೋಗ ಮಾಡಿದ್ದೀವಲ್ಲ ಈ ಮೂರು ಅನುಮಾನಗಳಲ್ಲಿ, ಅಲ್ಲಿ ಅಭೇದ ಸಾಧಕ ಅನುಮಾನ ಅಗಮ್ಯತ್ವಾತ್ ಅಂತ ಒಂದು ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಅಭೇದವನ್ನು ಸಾಧನೆ ಮಾಡಲಿಕ್ಕೆ ಒಂದು 2-3 ಅನುಮಾನಗಳನ್ನು ಅವರು ಪ್ರಯೋಗ ಮಾಡಿದರು ಪೂರ್ವಪಕ್ಷಿಗಳು. ಆದ್ದರಿಂದ ಅಭೇದವನ್ನು ಸಾಧನೆ ಮಾಡಲಿಕ್ಕೆ ಯಾವ ಅನುಮಾನವನ್ನು ನೀವು ಹೇಳಿದ್ದೀರಿ ಅದರಿಂದ ಈ ಬ್ರಹ್ಮತತ್ವ ಪರಂಬ್ರಹ್ಮ ವಿಷ್ಣು ಅವನು ಗಮ್ಯನೇ ಅಲ್ಲ. ಆದ್ದರಿಂದ ಅವನು ಆನಂದಮಯನಾಗಿದ್ದಾನೆ ಅಂತ ಒಂದು ಸಾಧ್ಯ. ಅವನು ಇವಿಷ್ಟು ಅನುಮಾನ, 3 ಅನುಮಾನಗಳಲ್ಲಿ ಆನಂದಮಯತ್ವವನ್ನು ಸಾಧನೆ ಮಾಡುವುದು ಈ ಒಟ್ಟಾರೆ ಆನಂದಮಯ ಅಧಿಕರಣಕ್ಕೆ ಸಂಬಂಧಪಟ್ಟದ್ದು. ವಿಷ್ಣುವೇ ಆನಂದಮಯನಾಗಿದ್ದಾನೆ ಅಂತ. ಭೇದವನ್ನು ಸಾಧನೆ ಮಾಡುವುದು ಅಂತ 2ನೇ ಅನುಮಾನ ಏನು ತಗೊಂಡ್ವಲ್ಲ, ಅದು ಭೇದ ವ್ಯಪದೇಶಾಚ್ಯ ಅನ್ನುವ ಈ ಹಿಂದಿನ ಸೂತ್ರಕ್ಕೆ ಸಂಬಂಧಪಟ್ಟದ್ದು. ಅನಂತ ಕಲ್ಯಾಣ ಗುಣ ಪರಿಪೂರ್ಣತ್ವವನ್ನು ಸಾಧನೆ ಮಾಡುವುದರಿಂದ ಒಟ್ಟಾರೆ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟದ್ದು. ಹೀಗೆ ಅಭೇದ ಸಾಧಕ ಅನುಮಾನದಿಂದ ಅವನು ಗಮ್ಯನಲ್ಲ ಅಂತ ನಾವು ಒಂದು ಹೇತುವನ್ನು ಇಟ್ಟುಕೊಂಡು ಒಟ್ಟಾರೆ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟ ಗುಣಪೂರ್ಣತ್ವ ಎಂಬ ಸಾಧ್ಯವನ್ನು ಸಾಧನೆ ಮಾಡಿದ್ವಿ. ಆನಂದಮಯಾಧಿಕರಣಕ್ಕೆ ಸಂಬಂಧಪಟ್ಟ ಆನಂದಮಯತ್ವ ಎಂಬ ಸಾಧ್ಯವನ್ನು ಸಾಧನೆ ಮಾಡಿದ್ವಿ. ಮತ್ತೆ ಭೇದ ವ್ಯಪದೇಶಾಚ್ಯ ಅಂತ ಈ ಹಿಂದಿನ ಸೂತ್ರ ಏನಿತ್ತು ಆ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಇರುವ ಸಾಧ್ಯ ವಿಷಯ, ಪ್ರತಿಪಾದ್ಯವಾದ ವಿಷಯ ಅಂದರೆ ಭೇದ, ಅದನ್ನು ಕೂಡ ಸಾಧನೆ ಮಾಡಿದ್ವಿ. ಒಟ್ಟು ಈ 3 ಥರದ ಸಾಧ್ಯಗಳು ಅದನ್ನು ಸಾಧನೆ ಮಾಡುವಂಥ ಒಂದು ಹೇತು, ಅದನ್ನು ತಿಳ್ಕೊಳ್ಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.